ಎಲ್ಲರಿಗೂ ನಮಸ್ತೆ. ನಾನು ಫರೀದಾ. ಇವತ್ತು ರಂಜಾನ್ನ 2ನೇ ದಿನ. ನಾವು ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀವಿ. ಬಿರಿಯಾನಿ ಮಾಡುವ ಸಾಮಗ್ರಿ ಹೇಳ್ತಾ ಇದ್ದೀನಿ. 2 kg ಇಲ್ಲಿ ನಾವು 2 kg ಮಟನ್ ತೊಗೊಂಡಿದ್ದೀವಿ. 2 kg ಮಟನ್ಗೆ 10 ಈರುಳ್ಳಿ, 8 ಟೊಮಾಟೊ, ಚಕ್ಲ, ಏಲಕ್ಕಿ, ಲವಂಗ. ಇಲ್ಲಿ ನಾವು ಸ್ಪೆಷಲ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ 1 ಲೀಟರ್ ಮೊಸರು ತೊಗೊಂಡಿದ್ದೀವಿ, 2 ನಿಂಬೆಹಣ್ಣು. ನಮ್ಮ ಮನೇಲಿ ಮಾಡೋ ಬಿರಿಯಾನಿಗೆ ನಾವು ಮೆಂತ್ಯ ಸೊಪ್ಪು ಹಾಕ್ತೀವಿ, ಕೊತ್ತಂಬರಿ, ಪುದೀನ ಈ ಕಲರ್ ಯಾಕೆ ಅಂದರೆ ನಾವು ಡ್ರೈ ಮಾಡಿ ಇಟ್ಕೊಂಡಿರ್ತೀವಿ, ಪುದೀನ ವೇಸ್ಟ್ ಆಗಬಾರ್ದು ಅಂತ. ಸೊ ಅದು ನೀರಲ್ಲಿ ಹಾಕಿ ಈ ಥರ ಇದೆ. ಎರಡು kg ಮಟನ್ ಮಾಡ್ತಾ ಇದ್ದೀವಿ, ಮಟನ್ ಬಿರಿಯಾನಿ. ಸೊ ಇಲ್ಲಿ ಎಷ್ಟು ಲೀಟರ್ ಎಣ್ಣೆ ಹಾಕಿದ್ದೀವಿ ಅಮ್ಮ? ಅರ್ಧ ಲೀಟರ್ ಎಣ್ಣೆ ಹಾಕಿದ್ದೀವಿ. ಈಗ ನೆಕ್ಸ್ಟ್ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀವಿ. ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು. ಈ ಗ್ರೀನ್ ಕಲರ್ ಇರೋದು ಸ್ವಲ್ಪ ಎಣ್ಣೆನೂ ಗ್ರೀನ್ ಆಗಬೇಕು. ಹೊಡ್ಕೊಂಡಿದ್ದೀನಿ. ಈಗ ಮೆಂತೆ ಕರಿ ಆಗಿದೆ ಎಣ್ಣೆಯಲ್ಲಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀವಿ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ನಾನು ಇವತ್ತು ಕನ್ನಡದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಲ್ ಮೈ ಕನ್ನಡ ಫ್ರೆಂಡ್ಸ್, ಕನ್ನಡಿಗಾಸ್, ಟ್ರೈ ದಿಸ್ ರೆಸಿಪಿ. ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಲ್ ಮೈ ಫ್ರೆಂಡ್ಸ್ ಓವರ್ ದೇರ್, ಅವರಿಗೋಸ್ಕರ ಮಾಡ್ತಾ ಇರೋದು. ಅವರು ರಿಕ್ವೆಸ್ಟ್ ಮಾಡಿದರು, ಬಿರಿಯಾನಿ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಹೇಳಿ, ಅದು ರೆಸಿಪಿ ಹಾಕಿ ಅಂತ. ಸೊ ಅದಕ್ಕೆ ಮಾಡ್ತಾ ಇದ್ದೀವಿ. ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ. ಆನಿಯನ್ ಫ್ರೈ होने के बाद 3 चम्मच जिंजर गार्लिक पेस्ट we are adding 3 tablespoons of ginger garlic paste. ये this one is for 2 kg ಬಿರಿಯಾನಿ. ಇದು 2 kg ಬಿರಿಯಾನಿಗೆ ಇಷ್ಟು ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿದ್ದೀವಿ. ಇಫ್ ನೀವು ಎಲ್ಲ 1 kg ಬಿರಿಯಾನಿ ಮಾಡ್ತಾ ಇದ್ದೀರಾ ಅಂದರೆ 1 kg ಬಿರಿಯಾನಿಗೆ 1.5 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೋದು. ಈಗ ಮಟನ್ ಆ್ಯಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಉಪ್ಪು ಹಾಕಬೇಕು ಇದಕ್ಕೆ. ಟೇಸ್ಟಿಗೆ ತಕ್ಕಂತೆ ಹಾಕಬೇಕು. ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕಬೇಕು. ಲಾಸ್ಟಲ್ಲಿ ಟೇಸ್ಟ್ ಮಾಡಿ ನೋಡಬೇಕು, ಕಡಿಮೆ ಇದ್ದರೆ ಹಾಂ, ನಾವು ಉಪವಾಸ ಇದ್ದೀವಿ, ಈಗ ಟೇಸ್ಟ್ ಮಾಡೋದಿಲ್ಲ. ನಮಗೆ ಮಾಡಿ ಅಭ್ಯಾಸ ಇದೆಯಲ್ಲ, ಸೊ ಅದ್ರ ಪ್ರಕಾರ ನೋಡಿ ಹಾಕ್ಕೊಳ್ತೀವಿ. ಫ್ರೈ ಮಾಡಬೇಕು, ಅದರಿಂದ ವಾಸನೆ ಹೋಗ್ಬಿಡ್ಬೇಕು. ಒಂಥರ
ಬಿಸಾನ್ ಸ್ಮೆಲ್ ಅಂತ ಹೇಳ್ತೀವಿ ನಾವು, ಬರುತ್ತಲ್ಲ ಕವಚ ವಾಸನೆ. ಆ ವಾಸನೆ ಹೋಗೋ ತನಕ ಸ್ವಲ್ಪ ಇದರಲ್ಲೇನೆ ಚೆನ್ನಾಗಿ ಫ್ರೈ ಮಾಡಬೇಕು. ಅವಾಗಲೇ ಅದ್ರೊಳಗೆ ಉಪ್ಪು, ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಂದು ಎಲ್ಲ ಒಳಗಡೆ ಎಳ್ಕೋಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ಇದು ಮೇನ್ ಪ್ರಾಸೆಸ್ ಇದು ಆ್ಯಕ್ಚುಲಿ. ಮೇನ್ 10 ಮಿನಿಟ್ಸ್ ಬಿಟ್ಬಿಡ್ಬೇಕು. 10 ಮಿನಿಟ್ಸ್ ಬಿಡಬೇಕು. ಚಿಲ್ಲಿ ಪೌಡರ್ 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 3 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ನೀವು ನಿಮ್ಮ ಖಾರ 3 ಟೀ ಸ್ಪೂನ್. ನಿಮ್ಮ ಖಾರ ಪ್ರಕಾರ ನಿಮ್ಮ ಚಿಲ್ಲಿ ಪೌಡರ್ ಯಾವ ಥರ ಖಾರ ಇದೆ ಅದ್ರ ಪ್ರಕಾರ, ನಮ್ಮ ಮನೆಯಲ್ಲಿ ನಾವು ಮಾಡೋ ಈ ಚಿಲ್ಲಿ ಪೌಡರ್ ಅದ್ರ ಪ್ರಕಾರ ಹಾಕ್ತೀವಿ. ಇದು ಧನಿಯಾ ಪುಡಿ. ಧನಿಯಾ ಪೌಡರ್ 3 ಟೀ ಸ್ಪೂನ್, ಇದು 3 ಟೀ ಸ್ಪೂನ್. ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, ಎಲ್ಲ ಟೀ ಸ್ಪೂನ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ತಾಗಕ್ಕೆ ಬಿಡಬೇಡಿ. ಈಗ ಮಿಕ್ಸಿಲಿ ಹಾಕಿರೋ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೇಬಲ್ ಸ್ಪೂನ್ ಅರ್ಧ ಲೀಟ್ರ್ ಮೊಸರು ಹಾಕ್ತಾ ಇದ್ದಾರೆ. ಅವಾಗಲೇ 1 ಲೀಟರ್ ಮೊಸರು ಹೇಳಿದ್ವಿ. ಈಗ ಒಂದು ಪೌನ ಲೀಟರ್, ಮುಕ್ಕಾಲು ಲೀಟರ್. 1 ಲೀಟರ್ ಇಲ್ಲ, ಮುಕ್ಕಾಲು ಲೀಟರ್. ಅರ್ಥ ಆಗಿದೆ ಅನಿಸುತ್ತೆ. ಮುಕ್ಕಾಲು ಲೀಟರ್. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಮಟನ್ ಬೇಯಬೇಕು. ಈ ಥರ ಬಿರಿಯಾನಿ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ತಳ ಹಿಡಿಯಾಗಿ ಬಿಡಬಾರ್ದು, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ನೀರು ತೊಗೊಂಡಿದ್ದೀವಿ. ರೈಸ್ ಸಪ್ರೇಟ್ಲಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಅಂದರೆ ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ನೀರಿಟ್ಟಿದ್ದೀವಿ. ಆ ನೀರಿಗೆ ಬಟಾಣಿ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಪುದೀನ ಆ್ಯಡ್ ಮಾಡ್ತಾ ಇದ್ದೀವಿ. ಉಪ್ಪು ಹಾಕಬೇಕು. ನೀರಲ್ಲಿ ಉಪ್ಪು ಎಷ್ಟು ಹಾಕಬೇಕು ಅಂದರೆ, ಇದು ಸ್ವಲ್ಪ ಸಾಲ್ಟಿ ಇರಬೇಕು. ನೀರು ಟೇಸ್ಟ್ ಮಾಡಬೇಕಂದ್ರೆ ಸಾಲ್ಟಿ ಇರಬೇಕು. ಸ್ವಲ್ಪ ಜಾಸ್ತಿನೇ ನೀರು ಸಾಲ್ಟ್ ಹಾಕ್ಕೋಬೇಕು. ಈಗ ನಿಂಬೆಕಾಯಿ ರಸ ಹಾಕ್ತಾ ಇದ್ದೀವಿ. ನಿಂಬೆ ರಸ. ಇದು ನಿಂಬೆಕಾಯಿ ರಸ ತೊಗೊಂಡಿದ್ದೀವಲ್ಲ ಅದ್ರದ್ದು ಇದು ಬಾಯ್ಲಿಂಗ್ ವಾಟರಿಗೆ ಹಾಕ್ತಾ ಇದ್ದೀವಿ. ಇದು ಹಾಕೋದ್ರಿಂದ ರೈಸ್ ಸ್ಟಿಕ್ಕಿ ಆಗೋದಿಲ್ಲ, ಮತ್ತು ಇದ್ರದ್ದು ಎಸೆನ್ಸು ಅದರಲ್ಲಿ ಫ್ಲೇವರ್ ಮಿಕ್ಸ್ ಆಗುತ್ತೆ. ಇಲ್ಲಿ ಮೆಣಸಿನ್ಕಾಯಿ ಮರ್ತೋಗ್ಬಿಟ್ಟಿದ್ದೆ, ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಚಿಲ್ಲಿ ಪೌಡರ್ ಹಾಕಿದ್ದೀವಿ, ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ.
ಟೂ kg ರೈಸ್ ವಾಶ್ ಮಾಡಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀವಿ. ವಿತೌಟ್ ವಾಟರ್ ಇಡಬಾರ್ದು, ವಾಟರ್ ಹಾಕ್ಕೊಂಡು ಇಡಬೇಕು. ಸ್ವಲ್ಪ ನೆನೆದ್ರೆ ಏನು ಪ್ರಾಬ್ಲಮ್ ಇಲ್ಲ, ನೆನೆಸಿ ಇಟ್ಕೊಳ್ಳಿ. At this point you have to take out the rice. In this ಈ ಥರ ಹಾಕಿ ಪ್ಲೇಟ್ ಕವರ್ ಮಾಡಿಬಿಡಬೇಕು. ಪುದೀನ ಮೇಲ್ಗಡೆಯಿಂದ ಆಯಿಲ್ ತೆಗೆದಿದ್ವಲ್ಲ ಅದನ್ನು ಮೇಲ್ಗಡೆಯಿಂದ ಹಾಕ್ಬಿಡ್ಬೇಕು. ಆಫ್ಟರ್ ಆ್ಯಡಿಂಗ್ ರೈಸ್ ವಿ ಹ್ಯಾವ್ ಟು ಕೀಪ್ ಇನ್ ದಿಸ್ ವೇ ವಿತೌಟ್ ಓಪನಿಂಗ್ ದ ಲಿಡ್. ಈಗ ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕಬಾರ್ದು, ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಈರುಳ್ಳಿ, ಇದು ಚಟ್ನಿ ಮಾಡ್ತಾ ಇರೋದು. 4 ಈರುಳ್ಳಿ ಬಿಗರ್ ಸೈಜ್ದು, ಆಮೇಲೆ 4 ಸೌತೆಕಾಯಿದು ನಾವು ಇದು ತೆಗೆದುಬಿಡಬೇಕು, ಇದರಿಂದ ಒಳಗಡೆದು ಇದು. ಆಮೇಲೆ ಇದು ಸಣ್ಣಗೆ ಕಟ್ ಮಾಡಿಕೊಂಡು ಈರುಳ್ಳಿ, ಸೌತೆಕಾಯಿ ಇದೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹೀಗೆ ಕರ್ಡ್ ಹಾಕ್ತೀನಿ, 1 ಲೀಟರ್ ಮೊಸರು ಹಾಕ್ತೀನಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾವು ತಿನ್ನುವಾಗ ಮಾತ್ರ ಇದು ಉಪ್ಪು ಹಾಕ್ಕೊಳ್ಬೇಕು. ಇಲ್ಲಾಂದರೆ ಉಪ್ಪಿನ ನೀರು, ಉಪ್ಪು ಹಾಕ್ಬಿಟ್ರೆ ನೀರು ಬಿಟ್ಕೊಂಡು ಬಿಡುತ್ತೆ. ಅದು ನೀರು ಬಿಟ್ಕೊಳ್ಳುತ್ತಲ್ಲ ಅಂದ್ಬಿಟ್ಟು ಉಪ್ಪು ಹಾಕಬಾರ್ದು. ಲಾಸ್ಟಲ್ಲಿ ಉಪ್ಪು ಹಾಕಬೇಕು. ಹೀಗೆ ಇಟ್ಬೇಕು. ಇದರಲ್ಲಿ ಇವಾಗ 1 ಲೀಟರು ಮೊಸರು ಹಾಕಿ ಇಟ್ಬಿಡ್ಬೇಕು. ಈಗ ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕಬಾರ್ದು, ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ.